ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಆ್ಯಂಡ್ ಗೃಹಜ್ಯೋತಿ ತಿರ್ಗಾ ನಾವು ಅಪ್ಲೈ ಮಾಡಬೇಕಾ, ಇಲ್ಲಾಂದರೆ ಅದೇ ಕಂಟಿನ್ಯೂ ಆಗುತ್ತಾ, ಇಲ್ಲಾಂದರೆ ಬಯೋಮೆಟ್ರಿಕ್ ಅಪ್ಡೇಟ್ ಏನಾನ ಇತ್ತಾ ಅಂತ ತುಂಬ ಜನ ವೀಡಿಯೋದಲ್ಲಿ ಸರ್ಚ್ ಮಾಡ್ತಾ ಇರ್ತೀರಾ. ಅದಕ್ಕಾಗಿ ನಿಮಗಾಗಿ ಕೇಳು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಾನು ನಿಮಗೆ ಹೇಳಬೇಕಂತ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ಈ ರೆಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಹಾಕೋ ಪ್ರತಿ ವಿಡಿಯೋ ನಿಮಗೆ ತಲುಪುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದಾರ ಗೃಹಲಕ್ಷ್ಮಿ ಆ್ಯಂಡ್ ಗೃಹಜ್ಯೋತಿ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ಬಂದು ಸೇರಬೇಕಂದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಗೌರ್ಮೆಂಟು ತುಂಬ ಕಡೆ ಎಲ್ಲ ಬೇರೆ ರಾಜ್ಯದಿಂದ ಬಂದವರು ಕೂಡ ಹಣ ಹೋಗ್ತಾ ಇದೆ ಅಂತ ಕಂಡುಹಿಡಿದಿದ್ದಾರೆ. ಸೊ ಸತ್ತೋವ್ರಿಗೂ ಹಣ ಸೇರ್ತಾಯಿತ್ತು, ಅದು ಬೇರೆಯವ್ರು ಯಾರೋ ಅವ್ರ ಸಂಬಂಧಿಕರು ಇಲ್ಲ ಬೇರೆ ಯಾರು ತಗೊತಾ ಇದ್ದಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅದಕ್ಕಾಗಿಯೇ ಬಯೋಮೆಟ್ರಿಕ್ ತಗೊಂಡು ಬರೋಣ ಅಂತ ಗೌರ್ಮೆಂಟು ಒಂದು ಪ್ಲ್ಯಾನಲ್ಲಿತ್ತು. ಬಟ್ ಇವಾಗ ಏನಂದರೆ ಗೌರ್ಮೆಂಟು ಕಡೆಯಿಂದ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅದರಲ್ಲಿ ಡೇಟಾ ಏನಂದರೆ ಇವಾಗ ತಿರ್ಗಾ ಅಪ್ಲೈ ಮಾಡಬೇಕು ಗೃಹಲಕ್ಷ್ಮಿ ಗೃಹಜ್ಯೋತಿ. ಸೊ ಅದು ಒಂದು ಆಗಸ್ಟ್ ಒಳಗೆ ಬರುತ್ತೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಸೊ ನ್ಯೂಸ್ ಆವಾಗ ನಮಗೂ ಸಿಕ್ಕಿರೋದು ಆಗಸ್ಟಲ್ಲಿ ನಮಗೆ ಅಪ್ಲೈ ಮಾಡೋಕ್ಕೆ ತಿರ್ಗಾ ಇನ್ನೊಂದು ಅಪ್ಲೈ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಆವಾಗ ನೀವು ನಿಮ್ಮ ರೇಷನ್ ಕಾರ್ಡ್ ಅದು ನೀವು ಒಂದು ಮಹಿಳೆ ಇರಬೇಕಾಗಿರುತ್ತೆ. ಸೊ ಫ್ಯಾಮಿಲಿ ಹೆಡ್ಗೆ ಕೊಡೋದು. ಸೊ ತುಂಬ ಕಡೆ ಒಂದು ಜೆಂಟ್ಸಿಗೆ ಕೊಡ್ತಾಯಿದ್ದಾರೆ. ಸೊ ಅವರು ಏನೋ ಒಂದು ಮಿಸ್ಟೇಕ್ ಆಗಿ ಅದು ತುಂಬ ಚೆನ್ನಾಗಿ ಮಿಸ್ಯೂಸ್ ಆಗುತ್ತೆ ಈ ಅಮೌಂಟು. ಇದು ಫೀಮೇಲ್ಗಾಗಿ ಮಾಡಿರೋ ಸ್ಕೀಮು. ಸೊ ಅದು ಕೆಲವು ಕಡೆ ತುಂಬ ಮಿಸ್ಯೂಸ್ ಮಾಡ್ತಾಯಿದ್ದಾರೆ, ಸತ್ತೋರಿಗೆಲ್ಲ ಕಾಸು ಹೋಗ್ತೈತೆ. ಸೊ ಅದೆಲ್ಲ ಇವಾಗ ಬ್ಲಾಕ್ ಮಾಡೋಕ್ಕೆ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಗೌರ್ಮೆಂಟ್ ಈ ರೂಲ್ನ ತಂದಿರೋದು ತುಂಬ ಒಳ್ಳೆಯದಕ್ಕೆ. ಯಾಕಂದರೆ ತುಂಬ ಬೇರೆ ರಾಜ್ಯದಲ್ಲಿರೋರು ಕೂಡ ಅವ್ರಿಗೂ ಕೂಡ ಈ ಹಣ ಕ್ರೆಡಿಟ್ ಆಯ್ತೈತೆ. ಸೊ ಅದೆಲ್ಲ ಸ್ಟಾಪ್ ಮಾಡೋಕ್ಕೆ ಗೌರ್ಮೆಂಟ್ ಒಂದು ಡಿಸಿಷನ್ ತೆಗೆದಿದೆ. ಸೊ ಅದಕ್ಕಾಗಿ ಈ ನೆಕ್ಸ್ಟ್ ಆಗಸ್ಟಲ್ಲಿ ಬರೋ ಆಗಸ್ಟಲ್ಲಿ ನಮಗೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ನಿಮ್ಮ ರೇಷನ್ ಕಾರ್ಡ್, ಅದು ನೀವು ಒಂದು ಹೆಡ್ ಆಫ್ ದ ಫ್ಯಾಮಿಲಿ ಲೇಡೀಸೇ ಆಗಿರಬೇಕು, ಜೆಂಟ್ಸ್ಗೆ ಕೊಡೋಲ್ಲ. ಈ ಸಲ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾಯಿದ್ದಾರೆ. ಆ್ಯಂಡ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಲಿಂಕ್ ಆಗಿರುತ್ತೆ. ಇವಾಗ ಸದ್ಯಕ್ಕೆ ಯಾರ್ಯಾರಿಗೆ ಅಮೌಂಟ್ ಬರ್ತಾಯಿತ್ತು ಅವ್ರಿಗೆಲ್ಲ ಗೊತ್ತಿರುತ್ತೆ DBT. ಸೊ ನಿಮ್ಮ ಬ್ಯಾಂಕ್ ಬಂದು ನಿಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರಬೇಕು. ಅದೇ ಅವರು ಡೈರೆಕ್ಟಾಗಿ DBTನ ಸೆಂಡ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಹತ್ತಿರ ಇರೋ CSC ಸೆಂಟರ್ ಅಥವಾ ಇದು ಕರ್ನಾಟಕ ಒನ್, ಗ್ರಾಮ ಒನ್ ಆ ಕಡೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನೀವು ಯಾವ ಥರ ಲಾಸ್ಟ್ ಟೈಮ್ ನೀವು ಅರ್ಜಿ ಸಲ್ಲಿಸಿದ್ರು ಅದೇ ರೀತಿ ಸಲ್ಲಿಸ್ಬೋದು. ಆ್ಯಂಡ್ ನೀವು ಗೃಹಜ್ಯೋತಿಗೆ ನೀವು ಅಪ್ಲೈ ಮಾಡ್ತೀರಾ ಅಂದರೆ ಅದಕ್ಕೆ ಆ ಲಿಂಕ್ ಬಂದಮೇಲೆ ನಾನೇ ವೀಡಿಯೋ ಮಾಡ್ತೀನಿ ಯಾವ ಥರ ಅಪ್ಲೈ ಮಾಡಬೇಕು. ಸೊ ಅದು ಲಾಸ್ಟ್ ಟೈಮ್ ಹೆಂಗೆ ಅಪ್ಲೋಡ್ ಮಾಡಿದ್ದೀವಿ ಅಂತ ನಮ್ಮ ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ. ಸೊ ನೋಡ್ದಿರೋರು ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಆ್ಯಂಡ್ ಇದೇ ಥರ ನಿಮಗೆ ವೀಡಿಯೋಸ್ ಗೃಹಲಕ್ಷ್ಮಿ ಬಗ್ಗೆ ಬೇಕಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಈ ಸಲ ನೀವು ಯಾರಾನ ಗೃಹಲಕ್ಷ್ಮಿ ಅಪ್ಲೈ ಮಾಡ್ತೀರಾ ಅಂದರೆ ಕ್ಲೀನಾಗಿ ನೀವು ಫಸ್ಟ್ ಮಾಡಬೇಕಾದ ಕೆಲಸ ನಿಮ್ಮ ಬ್ಯಾಂಕ್ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಆಗಿರಬೇಕು. ಸೊ ಆವಾಗಲೇ ನಿಮಗೆ ಯಾವುದೇ ತೊಂದರೆ ಇಲ್ದಿರ ಪೇಮೆಂಟ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಪದೇ ಪದೇ ಅಮೌಂಟ್ ಕ್ರೆಡಿಟ್ ಆಗೋಲ್ಲ ಅಂತ ಒಂದು ಸಮಸ್ಯೆ ಬರುತ್ತೆ. ಸೊ ನೀವು ದಯವಿಟ್ಟು ನಿಮ್ಮ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಿಮ್ಮ DBT ಅದನ್ನು ಎನೇಬಲ್ ಮಾಡ್ಕೊಳ್ಳಿ.